ಒಂದು ಬಾವಿ ಯಾರು ಮುಟ್ಟಿದೇನೆ ಈ ರೀತಿ ಅಲೆ ಹೊಡಿತಾ ಇದೆ. ಇದನ್ನ ನೋಡಿ ಕೆಲವರು ದೇವ್ರ ಪವಾಡ ಅಂದ್ರು, ಇನ್ ಕೆಲವರು ಭೂಕಂಪದ ಸಿಗ್ನಲ್ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನಿಜವಾಗ್ಲೂ ಆಗ್ತಿರೋದೇನು? ಇವತ್ತು ನಾವು ಗುಜರಾತಿನ ಮೋರ್ಬಿ ಜಿಲ್ಲೆಯಲ್ಲಿ ವೈರಲ್ ಆಗಿರೋ ಈ ವಿಚಿತ್ರ ಬಾವಿಯ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ ಬನ್ನಿ. ಈ ಬಾವಿ ಒಂದು ಜಮೀನಿನಲ್ಲಿದೆ. ಅಲ್ಲಿನ ನೀರು ಇದ್ದಕ್ಕಿದ್ದಂಗೆ ವಿಚಿತ್ರವಾಗಿ ಚಲಿಸೋ ವಿಡಿಯೋ ಒಂದು ವೈರಲ್ ಆಯ್ತು. ನೋಡಿದ ತಕ್ಷಣ ಮೂಡೋ ಪ್ರಶ್ನೆ ಒಂದೇ, ಇದ್ದಕ್ಕಿದ್ದಂಗೆ ಹೀಗೆ ಚಲಿಸೋದಕ್ಕೆ ಕಾರಣ ಏನು? ಗೈಸ್, ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಭೂಮಿ ಒಳಗಡೆ ಹೋಗ್ಬೇಕು. ಭೂಮಿ ಒಳಗಡೆ ಬರೀ ಮಣ್ಣು ಕಲ್ಲುಗಳಿರಲ್ಲ, ಕೆಲವೊಂದು ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಬಿರುಕು ಬಿದ್ದಿರುವಂತ ಸ್ಪೇಸ್ಗಳು ಇರ್ತವೆ. ಅದ್ರೊಳಗಡೆ ಕೆಲವೊಂದ್ಸತಿ ಮಣ್ಣು ತುಂಬಿಕೊಂಡಿರುತ್ತೆ, ಇನ್ ಕೆಲವು ಕಡೆ ಗಾಳಿ ಇರುಳಿರ್ತವೆ. ಯಾವಾಗ ಗುಜರಾತಿನ ಸೈಡ್ ಮಳೆ ಸ್ವಲ್ಪ ಜಾಸ್ತಿ ಆಗುತ್ತೋ ಆ ಮಳೆ ನೀರಿನಲ್ಲಿರೋ ಒಂದು ಭಾಗ ಭೂಮಿ ಒಳಗಡೆ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಇಳಿಯುವಂತ ನೀರಿಂದ ಯಾವಾಗ ಈ ಬೆರುಕುಗಳನ್ನ ತುಂಬುತ್ತೋ ಅದ್ರ ಮಧ್ಯೆ ಇರೋ ಗಾಳಿನಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಆ ಪ್ರೆಷರ್ ತುಂಬಿಕೊಂಡಿರುವಂತ ಗಾಳಿ ಮೇಲ್ಗಡೆ ಬರೋದಕ್ಕೆ ಟ್ರೈ ಮಾಡುತ್ತೋ ಆವಾಗ ನೀರಿನಲ್ಲಿ ಒಂದು ಚಲನೆ ಸೃಷ್ಟಿ ಆಗುತ್ತೆ. ಆ ಚಲನೆಯಿಂದನೇ ನೀರು ಈ ರೀತಿ ಅಲೆ ಹೊಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡೋರ್ಗೆ ಇದು ಬರೀ ಅಲೆಯಾಗಿ ಕಾಣಿಸ್ಬೋದು, ಆದ್ರೆ ಇದ್ರ ಒಳಗಡೆ ನೀರು, ಪ್ರೆಷರ್ ಮತ್ತೆ ಗಾಳಿ ಇದು ಆಟ ಆಡಿಸ್ತಿರೋಂಥ ಆಟ ಆಗಿದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀವೊಂದು ಖಾಲಿ ಬಾಟಲ್ನ ತಗೊಂಡು ಅದ್ರ ಮುಚ್ಚಳ ಕ್ಲೋಸ್ ಮಾಡ್ಬಿಟ್ಟು ಒಳಗಡೆ ನೀರು ತುಂಬಿರೋಂಥ ಟಬ್ ಒಳಗಡೆ ಹಾಕ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೀವು ಕ್ಯಾಪ್ನ ಓಪನ್ ಮಾಡಿದ್ರೆ ಅದೇನಾಗುತ್ತೆ, ಬಾಟಲ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ, ಗಾಳಿ ಎಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಾಟರ್ ಒಳಗಡೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಗೊತ್ತಾ? ಅದೇ ಇಲ್ಲೂ ಆಗ್ತಾ ಇರೋದು. ಬಟ್ ಇದು ನಿಮಗೆ ಅಲೆ ಥರ ಕಾಣಿಸ್ತಾ ಇದೆ ಅಷ್ಟೇ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬರೀ ನೀರಿನ ಮೂವ್ಮೆಂಟ್ ನೋಡಿಕೊಂಡು ಅದು ಭೂಕಂಪದ ಮುನ್ಸೂಚನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬ್ಲೈಂಡ್ ಆಗಿ ಹೇಳೋದ್ರ ಬದಲು ಇದ್ರ ಹಿಂದೆ ಇರೋಂಥ ನಿಜವಾದ ಸೈನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಗೈಸ್, ನಾವು 24x7 ನಿಂತಿರೋ ಈ ಭೂಮಿ ಮೇಲ್ಗಡೆಯಿಂದ ನೋಡೋಕ್ಕೆ ತುಂಬ ಶಾಂತವಾಗಿ ಕಾಣಿಸಿದ್ರು ಒಳಗಡೆ ನಮಗೆ ಗೊತ್ತಿಲ್ಲದಿರಂಗೆ ಏನಾದರೂ ಒಂದು ಆಕ್ಟಿವಿಟೀಸ್ಗಳು ನಡೀತಾನೆ ಇರ್ತವೆ. ಸೊ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈ ವಿಚಿತ್ರ ಘಟನೆ ಹಿಂದೆ ಇರೋಂಥ ನಿಜವಾದ ಸೈನ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.